ಒಂಚೂರು ಗಾಯ ಆಗ್ಬೋದು. 5ನೇ ಫ್ಲೋರಿಂದ ಬಿದ್ದರೆ 2-3 ದಿವಸ ಆಸ್ಪತ್ರೆಯಲ್ಲಿ ಇದ್ದು ಬರ್ಬೋದು. 15ನೇ ಫ್ಲೋರಿಂದ ಬಿದ್ದರೆ ಭಗವಂತ ಅದಕ್ಕೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಎಷ್ಟಾಗ್ತಾನೆ. ಅದಕ್ಕೆ ಅತ್ಯುನ್ನತಿ ಪತನ ಹೇತು, ಮೇಲಿಕ್ಕೆ ಎತ್ಕೊಂಡೋಗ್ತಾನೆ ದೇವರು ಅಂದ್ರೆ ಹುಷಾರಾಗಿದೆ. ಅವ ಯಾವಾಗ ಎತ್ತಾಗ್ತಾನೋ ಗೊತ್ತಿಲ್ಲ ಅಂತ. ಈಗ ಬಹಳ ಕಥೆಗಳು ಬಾಯಲ್ಲಿ ಭಗವಂತ ವಿಶ್ವರೂಪ ತೋರಿಸಿದ. ಕೃಷ್ಣನಿಗೆ ನಾಮಕರಣ ಮಾಡಿದ್ರು ಅಂತ ತಮಾಷೆ. ಇಷ್ಟೆಲ್ಲ ಆಯ್ತು, ಕೃಷ್ಣನಿಗೆ ನಾಮಕರಣವೇ ಆಗಿಲ್ಲ. ಕೃಷ್ಣ ಯಾಕೆ ಹೆಂಗೆ ಅಂದ್ರೆ, ನೀನೇನಯ್ಯ ನನಗೆ ನಾಮಕರಣ ಮಾಡೋದು ಅಂದಂತೆ ಕೃಷ್ಣ. 11ನೇ ದಿನ ನಾಮಕರಣ ಮಾಡಬೇಕು, ಮಾಡಿದ್ರೆ ನೀವು ಮಾಡಲಿಲ್ಲ. ಅದಕ್ಕೆ ನಾನೇ ನನಗೊಂದು ಹೆಸರಿಟ್ಟುಕೊಂಡೆ, ಏನು ಪೂತನಿಯನ್ನು ಕೊಂದೆ, ಪೂತನ ಘಾತುಕಃ ಅಂತ ಒಂದು ಹೆಸರಿಟ್ಟುಕೊಂಡೆ. ಅಲ್ಲಿಗಾದ್ರೂ ಹೆಸರಿಡ್ತೀರೇನೋ ಅಂತ ನೋಡಿದೆ, ಹೆಸರಿಡಲಿಲ್ಲ. ಅದಕ್ಕೆ ಶಕಟಾಸುರನ್ನ ಒದ್ದೆ, ಶಕಟಾಸುರ ಭಂಜನ ಇನ್ನೊಂದು ಹೆಸರಿಟ್ಟುಕೊಂಡೆ. ಈಗಾದ್ರೂ ಹೆಸರಿಡಬೇಕೋ ಇಲ್ವಾ, ಇಡಲಿಲ್ಲ. ತೃಣಾವರ್ತ ನಿಶೋಧನ ಅಂತ ಇನ್ನೊಂದು ಹೆಸರಿಟ್ಟುಕೊಂಡೆ. ಅದಕ್ಕೆ ಭಗವಂತನೇ 3 ಹೆಸರು. ವಿಶ್ವಂಬರ ಅಂತ ಬಾಯಲ್ಲಿ ಬ್ರಹ್ಮಾಂಡ ತೋರಿದ ವಿಶ್ವಂಬರ. 5 ಹೆಸರಿಡಬೇಕಲ್ಲ. 4 ಹೆಸರು ನಾನು ಇಟ್ಕೊಂಡಿದ್ದೀನಿ, ಇನ್ನೊಂದಾರು ಇಡು ಒಂದೊಂದು ಸ್ವಾಮಿ. ಅಷ್ಟೊತ್ತಿಗೆ ಗರ್ಗಾಚಾರ್ಯರು ಬಂದರು. ಕೋರ್ಸ ಸ್ವಾಮಿ ನಿಮ್ಗೆ ಹೆಸರಿಡ್ಬೇಕಂತೆ ಕಳಿಸ್ಕೊಟ್ಟಿದ್ದಾನೆ ವಾಸುದೇವ. ಅವ್ರು ಗರ್ಗಾಚಾರ್ಯ ನೋಡಿದ್ರಂತೆ, ಇವನಿಗೆ ನಾನು ಹೆಸರಿಡೋದ, ರಾಮ ರಾಮ ಕೃಷ್ಣ ಕೃಷ್ಣ ಅಂದ್ರು, ಅಲ್ಲಿಗೆ ದೊಡ್ಡವನ ರಾಮ ಚಿಕ್ಕವನ ಕೃಷ್ಣ ಅಂತ ಹೆಸರಿಟ್ಬಿಟ್ರು ಅಂತ ವಾದಿರಾಜರು ಅಂತಾರೆ. ರಾಮ ರಾಮ ಕೃಷ್ಣ ಕೃಷ್ಣ ಅಂದ್ರಂತವ್ರು, ಇವನಿಗೆ ಹೆಸರಿಡೋದ ನಾನು ಅಂತ, ಓ ದೊಡ್ಡವನ ರಾಮ ಚಿಕ್ಕವನ ಕೃಷ್ಣ ಅಂತ ಹೆಸರಿಟ್ಬಿಟ್ರು ಅಂತ ಅದಕ್ಕೆ ತಮಾಷೆ ಮಾಡುತ್ತಾರೆ. ಕೃಷ್ಣನನ್ನು ತೊಟ್ಟಿಲಲ್ಲಿಟ್ಲು, ಬಹಳ ಅದ್ಭುತ. ಕೃಷ್ಣನನ್ನು ತೊಟ್ಟಿಲಲ್ಲಿಟ್ಟಿದ್ದು ಅದಕ್ಕೆ ಏನು ಅವ್ರು ಹೇಳುವಾಗ ಆ ಯಶೋಧಾದೇವಿಯ ಭಾಗ್ಯ ಏನು ಹೇಳಪ್ಪ, ಏನು ಸುಕೃತವ ಮಾಡಿದಳು ಯಶೋಧ. ಶ್ರೀನಿಧಿ ಕೃಷ್ಣನ ಕರೆದು ಎತ್ತಿಕೊಂಬಳು. ವಾದಿರಾಜರದೇ ಕೃತಿ. ಅವ್ರೇನು ಕುಣಿಸದಲ್ಲಿ ವಿಜಯದಲ್ಲಿ ಹೇಳಿದ್ರು ಅದನ್ನು ಹೇಳ್ತಾರೆ. ಗಂಗಾ ಜನಕಗೆ ಗಡಿಗೆ ನೀರೆರೆವಳಂತೆ, ಮಂಗಳಾಂಗಗೆ ಭಾಮೆ ಶೃಂಗರಿಸುವಳಂತೆ, ತುಂಗಭೂಧರನ ತೊಟ್ಟಿಲೊಳಿಡುವಳಂತೆ, ಕಂಗಳಿಗ ಗೋಚರನ ಕರೆದಪ್ಪಿಕೊಂಬಳಂತೆ. ಏನು ಸುಕೃತವ ಮಾಡಿದಳು ಯಶೋಧ, ಜಗವನೆತ್ತಿದವನ ಮಗುವೆಂದೆತ್ತುವಳಂತೆ, ನಿಗಮ ಗೋಚರಗೆ ನಿಟ್ಟಿಪಳಂತೆ, ಅಗಣಿತ ಮಹಿಮಗೆ ಹಗ್ಗದಿ ಕಟ್ಟುವಳಂತೆ, ಮಿಗೆ ನಿತ್ಯ ತೃಪ್ತಗೆ ಪಾಲನೆರೆವಳಂತೆ, ಬಹುಮುಖಗೆ ಭಾವೆ ಮುದ್ದು ಕೊಡುವಳಂತೆ, ಅಹಿತಲ್ಪನಿಗೆ ಹಾವ ತುಳಿದೆ ಎಂಬಳಂತೆ, ಮಹಾದೈತ್ಯ ದಳ್ಳಣಗೆ ಬಹುಭಯವ ತೋರುವಳಂತೆ, ಮಹಿಮ ನರಸಿಂಹನಿಗೆ ಗುಮ್ಮನ ತೋರುವಳಂತೆ ಅಂತ ಅವ್ರು ಬಹಳ ಹೇಳ್ತಾರೆ. ಸುಮ್ಮನೆ 2 ಕಥೆ ಹೇಳಿ ಮುಗಿಸ್ಬಿಡ್ತೇನೆ. ಕೃಷ್ಣ ಪರಮಾತ್ಮ, ಇದು ಬ್ರಹ್ಮವೈವರ್ತ ಪುರಾಣದೆ. ಸ್ವಾಮಿ ಆಟ ಆಡ್ತಾ ಹುತ್ತದ ಹತ್ರಕ್ಕೆ ಹೋದ್ನಂತೆ. ಅಲ್ಲೊಂದು ಹುತ್ತ ಇತ್ತು ಹಿಂದ್ಗಡೆ, ಹೋದನಂತೆ. ಹುತ್ತದ ಹತ್ರಕ್ಕೆ ಹೋಗಿ ಒಳಗಡೆ ಕೈ ಹಾಕಿದ. ಹುತ್ತದ ಹತ್ರ ಒಳಗಡೆ ಹೋಗಿ ಕೈ ಹಾಕಿದ್ರೆ ಏನು ಸಿಗ್ತದೆ? ಹಾವು ಸಿಕ್ತು. ತಗೊಂಡ ಕುತ್ತಿಗೆಗೆ ಹಾಕೊಂಡ ಸ್ವಾಮಿ. ಅಲ್ಲಿ ಮುಂದ್ಗಡೆ ನಿಂತಿದ್ಲು ಯಶೋದೆ. ಕೃಷ್ಣ ಕೃಷ್ಣ ಅಂದ್ಲು. ಬಾ ಹತ್ರಕ್ಕೆ ಅಂತ ಕರೆದ. ಹೋಗ್ತಾಳೇನು? ಹೋಗಲ್ಲ. ಸರಿ ಕೃಷ್ಣ ಅಂತ ಕರೆದ. ಹಾವನ್ನ ಕುತ್ತಿಗೆಗೆ ಹಾಕೊಂಡ. ಆಮೇಲೆ ತಿರ್ಗಾ ಒಂದೊಂದೇ ಕೈ ಹಾಕಿದನಂತೆ. ಕೈ ಹಾಕಿ ಚೇಳು ಬಂದವಂತೆ ಅಲ್ವಾ. ಒಂದು ನಾನು ಕುಂಡಲಿನಿ ಶಕ್ತಿಯ ಒಡೆಯ ನಾನೇ, ಹಾವಿನ ಆಕಾರದಲ್ಲಿರುವವನು ತೋರಿಸಿದ. ನಾನೇ ಶಿಂಶುಮಾರಕನಾಗಿರ್ತಕ್ಕಂಥ ದೇವತೆ ಅಂತ ತೋರಿಸಿದ ಸ್ವಾಮಿ. ಅದನ್ನು ಕರೆದನಂತೆ. ಒಂದೊಂದೇ ಚೇಳೆತ್ಕೊಂಡ. ಚೇಳು ಕೊಂಡಿಗೆ ಹಾರ ಹಾಕೊಂಡ. ಹಾವನ್ನ ತೆಗೆದನಂತೆ. ಅದ ತಲೆ ಮೇಲೆ ಒಂದು ಬಡದನಂತೆ. ಬುಸ್ ಅಂತದು. ಬಾ ಅಂತ ಕರೆದ. ನೋಡು ಬರ್ತಾಳೇನೋ. ಮುಂದಿದ್ದದು ಕೃಷ್ಣ ಅದನ್ನು ಬಿಟ್ಬಿಡೋ ಅಂತಿದ್ದಾಳೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇಲ್ಲ. ನಾರದರು ಬಂದರಂತೆ. ಏನಮ್ಮ ಆ ಮಗು ಕುತ್ತಿಗೆಗೆ ಹಾವಾಕೊಂಡಿದೆ, ಚೇಳುಗಳನ್ನೆಲ್ಲ ಹಾಕೊಂಡಿದೆ, ಹೋಗ್ಬಾರ್ದೆ ನಮ್ಮ ಬಿಡಿಸಕ್ಕೆ. ಯಾರೂ ಬರ್ಲಿಲ್ವಲ್ಲ ಅಂತ ಕಾಯ್ತಿದ್ದೆ ನಾರದರೆ, ನೀವು ಬಂದ್ರಲ್ಲ, ನೀವೋಗಿ ಬಿಡಿಸಿ. ಅದಕ್ಕೆ ಯಾರಿಗೆ ಯಾರೋ ಪುರಂದರ ವಿಠಲ. ನಮ್ಮ ಜೀವನಕ್ಕೆ ಏನಾದ್ರು ಕುತ್ತು ಬಂತು, ಅದು ತಾಯಿ ಆಗಿರ್ಲಿ ತಂದೆ ಆಗಿರ್ಲಿ ಯಾರು ಹತ್ರಕ್ಕೆ ಹೋಗಲ್ಲ. ಸ್ವಾಮಿ ಅದಕ್ಕೆ ಕೇಳಲ್ಲ, ನಿಂದೇ ಮಗ ಹಿಂಗಾಗಿದ್ದಾನೆ, ಬಿಡಿಸ್ಕೊಳ್ಳಿಕ್ ಬರ್ಲಿಲ್ವಲ್ಲ ತಾಯಿ ನೀನು, ಅಷ್ಟೇ ಕತೆ. ನಿನ್ನ ಜೀವ ನಿನಗೆ ಹೆಚ್ಚಾಗಿ ಬಿಡುತ್ತಲ್ವಾ, ಅದಕ್ಕೆ ಮಗನ ಜೀವಕ್ಕಿಂತ ನಿನ್ನ ಜೀವ ಹೆಚ್ಚಾಯ್ತಲ್ಲ ಅಂತ ಕೃಷ್ಣ ಪರಮಾತ್ಮ ತಮಾಷೆ ಮಾಡಿದ ಅಂತ ಒಂದು ಮಾತು ಹೇಳ್ತಾರೆ. 2ನೇದು ಅವಳು ಭಾಗ್ಯ. ಸುಮ್ಮನೆ 2 ಹೇಳ್ತೇನೆ, ಮಿಕ್ಕಿದ್ದು ನೋಡೋಣ ಇನ್ನೊಂದ್ಸತಿ ಯಾವಾಗಾದರೂ. ಅವಳು ಮೊಸರು ಕಡಿತಾ ಕೂತಿದ್ಲು. ಅವಳ ತಲೆ ಮೇಲೆ ಹೂವು ಇತ್ತು. ಆ ಹೂವು ಎಲ್ಲವೂ ಕೂಡ ಕೃಷ್ಣನ ಅಂದರೆ ಅವಳ ಕಾಲ ಮೇಲೆ ಬಿತ್ತು ಅಂತ ಬಂದಿದೆ ಅಲ್ಲ. ಇದೇನು ಸ್ಪೆಷಲ್ ಏನು ಅಲ್ವಾ? ಎಲ್ಲ ಕೆಲಸ ಮಾಡುವಾಗ ಒಬ್ಬೊಬ್ಬರು ನೀವು ತಲೆಯಲ್ಲಿ ಹೂವು ಮುಡ್ಕೊಂಡಿರ್ತೀರಿ, ನಿಮ್ಮದು ಕೈ ಕಾಲ ಮೇಲೆ ಬಿಡ್ತದೆ. ವಿಶೇಷ ಏನು ಅಂತ ಕೇಳೋದು. ಅದಕ್ಕೋಸ್ಕರ ವಿಶೇಷ ಏನು ಅಂದರೆ ವಾದಿರಾಜರು ಹೇಳಿದ್ರು. ವಾದಿರಾಜರು ಗೊತ್ತಾಗ್ತದೆ ವಿಶೇಷ, ಬೇರೆಯವ್ರಿಗೆ ಯಾರು ಗೊತ್ತಾಗುತ್ತೆ? ವಾದಿರಾಜರಂದ್ರು ಅವಳು ಮೊಸರನ್ನು ಕಡಿತಿರೋದು ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಕೃಷ್ಣನಿಗಾಗಿ ಅವಳು ಮೊಸರು ಕಡಿತಾ ಇದ್ದಾಳೆ. ಕರ್ಮಯೋಗಿ ಆದ್ಲು. ತಲೆಯಲ್ಲಿ ಕೃಷ್ಣನನ್ನು ಧ್ಯಾನ ಮಾಡ್ತಿದ್ದಾಳೆ, ಭಕ್ತಿಯೋಗಿ ಆದ್ಲು.
ಬಾಯಲ್ಲಿ ಕೃಷ್ಣನ ಪದವನ್ನು ಹಾಡ್ತಿದ್ದಾಳೆ ಅವಳು ಅಲ್ವಾ. ಅದಕ್ಕೆ ಅವಳು ವೈರಾಗ್ಯ ಶಿಖಾಮಣಿ ಅಂದು. ಜ್ಞಾನಯೋಗಿ, ಕರ್ಮಯೋಗಿ, ಭಕ್ತಿಯೋಗಿ ಅಲ್ವಾ. ಕರ್ಮಯೋಗಿ, ಜ್ಞಾನಯೋಗಿ, ಭಕ್ತಿಯೋಗಿ. ಹೃದಯದಲ್ಲಿ ಅವಳು ಭಗವಂತನ ಇಟ್ಟುಕೊಂಡಿದ್ದಾಳೆ, ಉಪಾಸನೆ ಮಾಡುತ್ತಿದ್ದಾಳೆ. ಒಂದೇ ಕಾಲಕ್ಕೆ ಜ್ಞಾನಯೋಗಿಯಾಗಿ, ಭಕ್ತಿಯೋಗಿಯಾಗಿ, ಆಮೇಲೆ ಅವಳು ಒಂದೇ ಕಾಲಕ್ಕೆ ಕರ್ಮಯೋಗಿಯಾಗಿದ್ಲಲ್ಲ. ತಲೆ ಮೇಲೆ ಕೂತಿದ್ದ ಹೂವೆಲ್ಲ ಯೋಚನೆ ಮಾಡಿದ್ವಂತೆ, ಅಮ್ಮ ಏಕಕಾಲದಲ್ಲಿ ಜ್ಞಾನಯೋಗಿಯಾಗಿ, ಭಕ್ತಿಯೋಗಿಯಾಗಿ, ಅವು ಕರ್ಮಯೋಗಿಯಾಗಿ ಇರುವಂತಹ ನಿನ್ನ ತಲೆ ಮೇಲೆ ಕೊಡೋ ಯೋಗ್ಯತೆ ನಮಗಿಲ್ಲ ತಾಯಿ. ನಾವು ನಿನ್ನ ಕಾಲು ಬಳಿಯಲ್ಲೇ ಇರ್ತೇವೆ ಅಂತ ಉದುರು ಹೋದವು ಅಂತ ವಾದಿರಾಜರು ವರ್ಣಿಸ್ತಾರೆ. ಹಾಲು ತರಿಸಿದ್ಲಂತೆ ಕಾಶ್ಮೀರದಿಂದ, ಕೃಷ್ಣನ ಕುಡಿಸ್ಬೇಕು ಅಂತ. ಹಾಲು ಕುದೀತಿತ್ತಂತೆ. ಕೃಷ್ಣ ಬಿಡೋ, ಹಾಲು ಕುದೀತಿದ್ಯೋ, ಅನ್ಯಾಯ ಹೋಗಿಬಿಡ್ತದೋ, 2 ಲೀಟ್ರ್ ಹಾಲು ಹೋಗ್ತದೋ ಅಂದ್ಲು. ಕೃಷ್ಣ ಬಿಡ್ತಿಲ್ಲ. ಅವನಂದ, ನನಗೆ ಹಾಲು ಕಮ್ಮಿಯಾಗಿ ನಿನ್ನ ಹತ್ರ ಬಂದವನಲ್ಲ, ನಾನು ಕ್ಷೀರ ಸಮುದ್ರ ಶಾಯಿ, ನನಗೆ ಎಷ್ಟು ಬೇಕಾದ್ರೂ ಹಾಲು ಕುಡಿಲಿಕ್ಕೆ ಅಲ್ಲೇ ಸಿಕ್ತಿತ್ತು, ನಿನ್ನ ಹತ್ರ ಯಾಕೆ ಬರಬೇಕಾಗಿತ್ತು? ನಾನು ಯಾಕೆ ಬಂದಿದ್ದೇನೆ ಇಲ್ಲಿಗೆ ಗೊತ್ತಾ? ನಿನ್ನ ಹೃದಯದ ಭಕ್ತಿ ಎನ್ನುವ ಹಾಲನ್ನು ಕುಡಿಲಿಕ್ಕೆ ಬಂದಿದ್ದೇನೆ ಅಂತ ಬಿಡ್ಲಿಲ್ವಂತೆ. ಇವಾಗ ಇವಳು ಎಳೀತಿದ್ದಾಳೆ, ಬಿಡುತ್ತಿಲ್ಲ. ಹಾಲು ಉಕ್ಕಿ ಅದು ಬೆಂಕಿಗೆ ಬಿದ್ದೋಯಿತು. ಇದು ಸಾಮಾನ್ಯವಾದ ಮಾತು. ನಿಮ್ಮ ಮನೆಯಲ್ಲೆಲ್ಲ ಹಾಲು ಉಕ್ತದೆ ಅಲ್ವಾ. ಬೆಂಕಿಗೆ ಬೀಳಲ್ಲ, ಗ್ಯಾಸ್ ಒಲೆ ಮೇಲೆ ಬೀಳ್ತದೆ, ಇಲ್ಲ ಇಂಡಕ್ಷನ್ ಸ್ಟವ್ ಮೇಲೆ ಬೀಳ್ತದೆ ಇವತ್ತಿನ ಕಾಲದಲ್ಲಿ. ಏನಾದ್ರು ಹಾಕೊಂಡು ಹೋಗಲಿ, ಒಟ್ಟಲ್ಲಿ ಅದು ಏನು ಅರ್ಥ. ವಾದಿರಾಜರು ನೋಡಿ ಹಿಂಗೆ ಅರ್ಥ ಮಾಡ್ತಾರೆ ಅಂದರೆ, ಹಾಲು ತಪಿಸ್ತಾ ಇತ್ತಂತೆ. ನಾನು ಕೃಷ್ಣನನ್ನು ಸೇರಬೇಕು, ಕೃಷ್ಣನನ್ನು ಸೇರಬೇಕು, ಕೃಷ್ಣನನ್ನು ಸೇರಬೇಕು ಅಂತ ಕಾಶ್ಮೀರದಿಂದ ಕೃಷ್ಣನ ನೋಡ್ಕೊಂಡು ಬಂದಿತ್ತಂತೆ ಹಾಲು. ಕೃಷ್ಣ ಬೇಡ ಅಂದ್ಬಿಟ್ಟ. ಹಾಲಂತಂತೆ ಕೃಷ್ಣನಿಗೆ, ಕೃಷ್ಣ ನಿನ್ನನ್ನು ಸೇರಬೇಕು ಅಂತ ಕಾಶ್ಮೀರದಿಂದ ಬಂದಲ್ಲೋ, ನೀನು ಬೇಡ ಅಂದಿಯಲ್ಲೋ, ನೀ ಬೇಡ ಅಂದಮೇಲೆ ನಾನು ಬದುಕಿದ್ದ ಪ್ರಯೋಜನ ಏನು ಅಂತ ಬೆಂಕಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಹಾಲು ಅಂತ ವಾದಿರಾಜರು ತಮಾಷೆ ಮಾಡುತ್ತಾರೆ. ಅದಕ್ಕೆ ಗೋಪಾಲ ಇತಿ ಮತ್ವಾತ್ವಂ ಪ್ರಚುರ ಕ್ಷೀರವಾಂಚಯ ಅವ್ರು ಹೇಳಿದರು. ಒಬ್ಬ ಭಕ್ತ ಹೇಳಿದ್ನಂತೆ, ನನಗೆ ಹಾಲು ಅಂದ್ರೆ ಬಹಳ ಪ್ರಿಯ ಕೃಷ್ಣ. ಹಾಲು ಹೊಟ್ಟೆ ತುಂಬ ಕುಡಿಬೇಕು ಅಂತ ಯಾರ ಮನೆಗೆ ಹೋದ್ರು 1 ಲೋಟ ಕೊಡ್ತಾರೆ, ಅದ್ರ ಮೇಲೆ ಕೊಡಲ್ಲ. ಎಷ್ಟು ಕುಡಿತೀರಾ ಆಚಾರ್ಯ, ನಿಮ್ಗೆ ಯೋಗ್ಯತೆಗೆ ಅಂತ ಬೈದು ಊಟಾರು ಅಂತ. ಅದಕ್ಕೆ ಒಂದೇ 1 ಲೋಟ ಕೊಡ್ತಾರೆ. ಕೇಳ್ತಾರೆ ಪಾಪ, ನಮ್ಮ ಜನ ಬಹಳ ಒಳ್ಳೆಯವರು, ಕೇಳ್ತಾರೆ, ತರಲ್ಲ ಅಷ್ಟೇ. ಇನ್ನೊಂದು ಲೋಟ ಕೊಡ್ಲಾ ಆಚಾರ್ಯ, ಇನ್ನೊಂದು ಲೋಟ ಕೊಡ್, ಅವರೇ ಬೇಡ ಅನ್ಲಿ ಅಂತ ಅಲ್ವಾ. ಬರೀ ಕೊಡ್ಲಾ ಆಚಾರ್ಯ, ಈಗ ಬಡಿಸ್ಕೊಡ್ತಾರೆ ಎಷ್ಟೋ ಜನದ ಮನೇಲಿ. ಆಚಾರ್ಯ ಏನ್ ತರ್ಲಿ, ನಾನು ಚಿತ್ರಾನ್ನ ತರಲ್ಲ ಅಲ್ವಾ, ಒಬ್ಬಟ್ಟು ತರಲ್ಲ, ಏನ್ ತರಂದ್ರೆ ತಾನೇ ಹಾಕಿಸ್ಕೊಳ್ಳೋದು. ಆಚಾರ್ಯ ಬೇಡ ಅಂತಾರೆ ಅಂತ ಗ್ಯಾರಂಟಿ ಗೊತ್ತಿದೆ ಹಂಗೆ. ಅದಕ್ಕೆ ಹಾಲು ಕೊಡ್ತಾರೆ. ಇನ್ನೊಂದು ಲೋಟ ಕೇಳಿದ್ರೆ ಕೊಡಲ್ಲ. ಹೊಟ್ಟೆ ತುಂಬ ಹಾಲು ಕುಡಿಬೇಕು ಅಂತ ಆಸೆ. ಯಾರನ್ನೋ ಕೇಳಿದೆ, ಯಾರ್ಯಾರು ಕುಡಿದ್ರು ನೀವು ಹೊಟ್ಟೆ ತುಂಬ ಹಾಲು ಕುಡಿಲಿಕ್ಕಾಗಲ್ವೋ, ಕೃಷ್ಣನನ್ನ ಭಜಿಸೋ, ಆ ಕ್ಷೀರಸಾಗರ ಶಾಯಿ, ಅವನನ್ನ ಹತ್ರಕ್ಕೆ ಹೋಗಿಬಿಟ್ರೆ ನಿಂಗೆ ಎಷ್ಟು ಬೇಕೋ ಹಾಲು ಕುಡಿಸ್ತಾನೆ ಅಂತ ಹೇಳಿಬಿಟ್ರು. ಅದಕ್ಕೆ ನಾನು ನಿನ್ನನ್ನು ಭಜಿಸಿದ್ರೆ ಕೃಷ್ಣ ನೀನೆಂಥ ಮೋಸಗಾರನು, ನೀನು ಹಾಲು ಕುಡಿಸ್ತೀಯ ಅಂದ್ರೆ ಶ್ರಿತೋ ಮಾತು ಸ್ತನ ಕ್ಷೀರಂ ಅಪಿಲುಬ್ಧಂ ನ ಶಕ್ತಿಯಂ, ತಾಯಿ ಹಾಲು ಕುಡಿದಿದ್ದಂಗೆ ಮಾಡಿಬಿಟ್ಟಲ್ಲ ಕೃಷ್ಣ ಅಂತ. ಅಂದ್ರೆ ಮತ್ತೆ ಹುಟ್ಟದೇ ಇರುವಂತೆ ಮಾಡಿದೆ ಅಂತ ಅವ ಹೇಳ್ತಾನೆ. ಒಂದು ನಕ್ಷತ್ರದ ಮಂಡಿಗೆ ಇದೆ ಕನಕದಾಸರದು. ನಕ್ಷತ್ರದ ಮಂಡಿಗೆ ಕೃಷ್ಣನ ಬಾಲಲೀಲೆ. ನಕ್ಷತ್ರ ಸುತ ಅನುಜನೊಂದು ದಿನ ನಕ್ಷತ್ರದೊಳಿಪ್ಪ ನವನೀತನಂ, ತನ್ನಕ್ಷತ್ರದಿಂ ತೆಗೆದು ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು, ನಕ್ಷತ್ರದಿಂ ಕೇಳಿ ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ, ನಕ್ಷತ್ರವಂ ಕೊಡದೆ ತನ್ನ ನಿಜ ಮಂದಿರದೊಳ್ ಬೇರೊಂದು ನಕ್ಷತ್ರದೊಳ್ ಹೋಗಿ ನಿಂದಂ, ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನವರತ. ಕನಕದಾಸರು. ಯಾರಿಗೆ ಎಷ್ಟೆಷ್ಟು ನಕ್ಷತ್ರ ಬರ್ತದೆ ನೋಡ್ಕೊಳ್ರಿ. 27 ನಕ್ಷತ್ರ. ನಕ್ಷತ್ರ ಸುತ ಅನುಜನೊಂದು ದಿನ, ರೋಹಿಣಿ ನಕ್ಷತ್ರ. ರೋಹಿಣಿ ಸುತ ಬಲರಾಮ, ಅವನ ಅನುಜ ಕೃಷ್ಣ. ನಕ್ಷತ್ರ ಸುತ ಅನುಜನು ಒಂದು ದಿನ ನಕ್ಷತ್ರದೊಳಿದ್ದ ಮಖ ನಕ್ಷತ್ರ. ಮಖ ಅಂದ್ರೆ ಕುಂಭ ಅಂತರದು. ಮಖ ಅದರೊಳಗಿದ್ದಿದ್ದು ನವನೀತವಂ, ತನ್ನಕ್ಷತ್ರದಿಂ ತೆಗೆದು ಹಸ್ತ, ತನ್ನಕ್ಷತ್ರ ಇದನ್ನು ತೆಗೆದನಂತೆ ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು. ಚಿತ್ತ ನಕ್ಷತ್ರ ಅವನ ಮನಸ್ಸಿಗೆ ಬಂದಂಗೆ, ಚಿತ್ತಗೆ ಬಂದಂಗೆ ಎಸೀತಾ ಇದ್ರೆ ಆ ಸಪ್ಪಳವಂ ಕೇಳಿ ನಕ್ಷತ್ರವಂ ಪಿಡಿದಿದ್ದ. ಭರಣಿ ನಕ್ಷತ್ರ, ಕುಂಕುಮ ಹಚ್ಕೋಬೇಕು ಅಂತ ಭರಣಿ ಇಟ್ಕೊಂಡಿದ್ದಂತೆ ಕೈಯಲ್ಲಿ. ಭರಣಿ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ, ನಕ್ಷತ್ರದ ಹೆಸರಿನವಳು ಅನುರಾಧ ಅಂತ ಅವಳ ಹೆಸರು. ಅನುರಾಧ ನಕ್ಷತ್ರ, ಕೈಯಲ್ಲಿ ಭರಣಿ ಇಟ್ಕೊಂಡಿದ್ದಂತೆ. ನಕ್ಷತ್ರ ರಾಜಮುಖಿಯೋರ್ವಳು, ನಕ್ಷತ್ರ ರಾಜ ಅಂದ್ರೆ ಚಂದ್ರ, ಚಂದ್ರಮುಖಿಯೋರ್ವಳು ಅವಳು. ನಕ್ಷತ್ರದಿಂ ಕೇಳಿ, ಶ್ರವಣ ನಕ್ಷತ್ರ, ಕಿವಿಯಿಂದ ಕೇಳಿದ್ಲಂತೆ. ನಕ್ಷತ್ರದಿಂ ಕೇಳಿ, ಆಮೇಲೆ ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ಆಶ್ಲೇಷ, ಆಶ್ಲೇಷ ಅಂದ್ರೆ ಹಾವು, ಹಾವಿನ ಶಯನ ನಾಗಶಯನ ಸ್ವಾಮಿ, ಅವನನ್ನ ಬೆನ್ನಟ್ಟಿ ಬರೆ. ನಕ್ಷತ್ರವಂ ಕೊಡದೆ, ಉತ್ತರ ನಕ್ಷತ್ರ, ಉತ್ತರ ಕೊಡ್ಲಿಲ್ವಂತೆ ಸ್ವಾಮಿ. ಅವನ ಉತ್ತರ ಕೊಡದೆ ತನ್ನ ನಿಜ ಮಂದಿರದೊಳ್ ಬೇರೆಂದು ನಕ್ಷತ್ರದೊಳ್, ಮೂಲ ನಕ್ಷತ್ರ, ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡ ಕೃಷ್ಣ, ಅವ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ವಾದಿರಾಜರಂತಾರೆ.
ಭಗವಂತನ ಹತ್ರಕ್ಕೆ ಬಂದಿದ್ರಂತೆ. ಒಂದು ನೀವು ಬೈಕೋಬಾರದು ಅಂತ ಎರಡು ಹೇಳಿಬಿಡ್ತೀನಿ. ಅಮ್ಮ ಎಷ್ಟು ಹೊಟ್ಟೆ ಉರಿಸ್ಕೋತಾನಮ್ಮ ನಿನ್ನ ಮಗ ಅಲ್ವಾ, ಬರ್ತಾನೆ ಏನಂದ್ರಲ್ಲಿ ತಿಂತಾನೆ, ಎಲ್ಲಂದ್ರಲ್ಲಿ ಬಿಸಾಕ್ತಾನೆ, ಏನಂದ್ರಲ್ಲಿ ಮಾಡ್ತಾನೆ ಅಂತ ಪಾಪ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಹೇಳ್ತಿದ್ರು. ಅದಕ್ಕೆ ಅವಳು ಹೇಳಿದಂತೆ, ಬೈದು ಬಿಡಿ, ಮಕ್ಕಳಿಗೆ ಸ್ವಲ್ಪ ಒಳಗಡೆಯಿಂದ ಗಟ್ ಫೀಲಿಂಗ್ ಇರ್ತದೆ. ಯಾರು ಬೈದ್ರೆ, ಯಾರು ಹೊಡೆದ್ರೆ ಮಕ್ಕಳ ಹತ್ರಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಏನು ಅಂದರೆ, ದಯವಿಟ್ಟು ಅವನು ಬಾಯಿಗೆ ಬಂದಂಗೆ ಬೈದು ಬಿಡ್ರಿ, ಬೈದ್ರಿ ಕೃಷ್ಣ ನಿಮ್ಮ ಮನೆಗೆ ಬರಲ್ಲ ಅಂತ ಅವಳು ಹೇಳಿದ್ಲು ವಾದಿರಾಜರನ್ನು. ಅದಕ್ಕೆ ಹೇಳಿದ್ರು, ಇವೆಲ್ಲ ಹೇಳಿಸ್ಕೊಳ್ಳೋಕೆ ನಿನ್ನ ಹತ್ರ ಬರಬೇಕಾಗಿಲ್ಲಮ್ಮ, ನಾವೆಲ್ಲ ಇದರಲ್ಲಿ PhD ಮಾಡೋದವರು ಅಲ್ವಾ. ಅದಕ್ಕೋಸ್ಕರ ಏನು ಅಂದರೆ, ಕೃಷ್ಣನನ್ನು ಬೈಬೇಕು ಅಂತ ಬಾಯಿ ತೆಗಿತೀವಮ್ಮ, ಕೃಷ್ಣನನ್ನು ಬೈಬೇಕು ಅಂತ ಬಾಯಿ ತೆಗೆದ್ರೆ ಅದು ಸ್ತೋತ್ರಗಳಾಗಿ ಕೃಷ್ಣನನ್ನು ಸ್ತೋತ್ರ ಮಾಡಿಸಿಕೊಂಡಾಗ್ಬಿಡ್ತದೆ. ನಮ್ಮ ಕೈಯಲ್ಲಿ ತಡ್ಕೊಳ್ಲಿಕ್ಕಾಗಲಿಲ್ಲ. ಸರಿ ಹೊಡೆದು ಬಿಡಿ ಅಂದವಳು. ಸರಿ ಹೊಡೆದು ಬಿಡಿ, ನಾನು ಹೊಡಿಬೇಕು ಅಂತಲೇ ಕೃಷ್ಣನನ್ನ ಹತ್ರಕ್ಕೆ ಬಂದಾಗ, ಏನೋ ಕೃಷ್ಣ ಬೆಣ್ಣೆ ಕದೀತಿಯೇನೋ ಅಂತ ಒಂದು ಕೈ ಹಿಂಗೆ ಎತ್ತೇವೆ, ನಮಗೆ ಗೊತ್ತಿಲ್ಲದೆ ಇದ್ದಂತೆ ಇನ್ನೊಂದು ಕೈ ಹಿಂಗೆ ಬಂದು ಕೃಷ್ಣಾನಿಗೆ ನಮಸ್ಕಾರ ಮಾಡ್ಬಿಡ್ತೀವಿ. ಅದಕ್ಕೆ ಎರಡನೇದು. ಮೂರನೇದು ಹೇಳಿದ್ಲು, ಅದಕ್ಕೆ ಎದುರುಗಡೆ ನಿಂದ್ರೆ ತಾನು ಹೆಂಗಾಗೋದು, ದೂರದಿಂದ ನಿಂತ್ಕೊಳ್ಳಿ, ಹೆಣ್ಮಕ್ಳಿಗೆ ಒಂದು ಆಯುಧ ಇದೆ, ವಜ್ರಾಯುಧದಂತೆ, ಲಟ್ಟಣಿಗೆ ಅಂತ ಅದಕ್ಕೆ ಹೆಸರು ಅಲ್ವಾ, ಅದಂತೆ ದೂರದಿಂದ ಎಸ್ತು ಬಿಡ್ರಿ, ಕೃಷ್ಣನ್ಗೆ ಏಟು ಬಿಡುತ್ತದೆ, ಹೋಗಿಬಿಡ್ತಾನೆ. ಅಯ್ಯೋ ಇವನ್ನೆಲ್ಲ ಮಾಡೇ ಅಮ್ಮ ನಿನ್ನ ಹತ್ರ ಬಂದಿರೋದು, ಕೃಷ್ಣನ ಮನೆಗೆ ಬಂದಿದ್ದ, ಇನ್ನೇನು ಕೈ ಹಾಕದ, ಬೆಣ್ಣೆ ತೆಗೆದುಕೊಂಡ, ತಿನ್ನಬೇಕು ಅಂದಾಗ ದೂರದಿಂದ ಗುರಿ ಇಟ್ಟು ಲಟ್ಟಣಿಗೆಯಲ್ಲಿ ಎಸ್ದೆ, ಅಯ್ಯೋ ಅಂತ ಶಬ್ದ ಬಂತು. ಹೊರಗಡೆ ಬಂದು ನೋಡಿದ್ರೆ ನಮ್ಮ ಯಜಮಾನರು ಬಂದಿದ್ರು, ತಲೆ ಊದು ಬಿಟ್ಟಿತ್ತು ಅಂತ, ಅದಕ್ಕೆ ಕೃಷ್ಣನ ಹತ್ರ ಬರಲ್ಲ ಅಂತ ಅವರೆಲ್ಲ ಬಂದ್ರು ಅಂತ ಹೇಳ್ತಾರೆ. ಪಾಪ ಇನ್ನೊಬ್ಬಳಿದ್ದಂತೆ, ಅವಳು ಇನ್ನೊಬ್ಬಳಿದ್ಲಂತೆ, ಮಧ್ಯಾಹ್ನ ಮಲ್ಕೊಳ್ಳೋದಂತೆ ಪಾಪ ಅವಳಿಗೆ. ಅವಳದೇನೋ ಅವ್ರ ಮನೆ ಪದ್ಧತಿ ಅಂದರೆ ಪಾಪ ಒಳ್ಳೆ ಪದ್ಧತಿ, ಮಧ್ಯಾಹ್ನ ಹಾಲಲ್ಲಿ ಮಲಗಿರೋಳಂತೆ. ಅವ್ರ ಯಜಮಾನರು ಕೆಲಸಕ್ಕೆ ಹೋಗಿರೋರು, ತುಂಬ ಸಂಪ್ರದಾಯಸ್ಥರು ಅವರು, ಕೈಯಲ್ಲಿ ಮುಟ್ಟೋ ಪದ್ಧತಿ ಇಲ್ಲ. ಅವ್ರ ಯಜಮಾನರು ಬಂದು ಜಾಡ್ಸ್ ಒದಿಯೋರಂತೆ, ಒತ್ತರ ಅವಳು ಎದ್ದು ಆಮೇಲೆ ಅವ್ರಿಗೆ ಅಡುಗೆ ಬಡಿಸೋಳಂತೆ. ಇದನ್ನು ಹೇಳ್ತಾರೆ, ಸದ್ದು ಮಾಡದೆ ಸರಿ ಹೊತ್ತಿನಲ್ಲಿ ನಿದ್ದೆಗಣ್ಣಿನಲ್ಲಿ ನಾನಿರಲು. ನನಗೆ ಎಷ್ಟೋ ಸತಿ ಎಚ್ಚರಾಗಿರ್ತಿತ್ತು, ಅವ್ರು ಒದ್ದ ಮೇಲೆ ಹೇಳೋಣ ಅಂತ ಮಲಗಿರ್ತಿದ್ದೆ, ಸುಮ್ಮನೆ ಯಾಕೆ ಹೇಳಲಿ ಅಂತ. ಅವಳು ಮಧ್ಯದಲ್ಲಿ ಮಲಗಿರೋಳಂತೆ. ಅವಾಗ ಕೃಷ್ಣ ಪರಮಾತ್ಮ ಬಂದ. ಅವನಿಗೆ ಯಾರು ಹೇಳಿದ್ರು ಇದನ್ನ? ಅವನು ಬಂದು ಒದ್ದ. ಹೆಂಗ್ ಒದ್ದ? ನಮ್ಮ ಮನೆಯವರು ಓದ್ದಂಗೆ ಒದ್ದ. ನಾ ಎದ್ದು ಕೂತ್ಕೊಂಡು ನೋಡಿದ್ರೆ ಕೃಷ್ಣ ನಗುತ್ತಾ ನಿಂತಿದ್ದಾನೆ. ಏನೋ ಕೃಷ್ಣ ಅಂದ್ರೆ ನಾನೇ ನಿಮ್ಮ ಯಜಮಾನ ಅಂತ ಹೋಗಿಬಿಟ್ಟ. ಮುದ್ದು ಕೃಷ್ಣ ನಮ್ಮ ಮನೆಯವರಂತೆ ಬಂದು ಒದ್ದು ಹೋದನು ಕಾಣೆ, ಅದಕ್ಕೆ ನಿನ್ನ ಮಗನೇನೆ ಗೋಪಿ. ಅವಳು ಯಾರೋ ಪಾಪ ಒಬ್ಬಳು ಬಂದಂತೆ, ಮಡಿ ಹಿಂಸು, ತುಂಬಾ ಮಡಿ. ಎಷ್ಟು ಮಡಿ ಅಂದ್ರೆ ನೀರನ್ನ ತೊಳೆದು ಸ್ನಾನ ಮಾಡ್ತಾಳೆ, ಅಷ್ಟು ಮಡಿ ಅಂಥವಳು. ಅಟ್ಟ ಅಡಿಗೆಯನ್ನೆಲ್ಲ ಉಚ್ಚಿಷ್ಟವನು ಮಾಡಿ ಅಷ್ಟು ತಾಬಳಿ ದುಂಡನೆ. ನಮ್ಮ ಮನೇಲಿ ಮಡಿಯಮ್ಮ, ನಾನೇ ಅಡಿಗೆ ಮಾಡ್ಕೋತೀನಿ ಅಂತ ಕೃಷ್ಣ ಬಂದ. ಒಳಗಡೆ ಹೋದ. ಏನ್ ಮಾಡ್ತಿದ್ಯೋ ಕೃಷ್ಣ ಅಂದ್ರೆ, ತಿಂತೀನಿ ಇಂದ. ಮಡಿ ಹಿಂಗ್ಸ್ ಮಾಡ್ಕೊಂಡ್ರು ಅಡಿಗೆನೋ ಅಂದ್ರೆ ನಂಗೆ ಬಹಳ ಇಷ್ಟ ಅದು ಅಂತ. ಅಷ್ಟು ತಾಬಳಿ ದುಂಡನೆ ವಿಷ್ಣು ದೇವರ ನೈವೇದ್ಯವಿದು ಎಂದೆನೆ, ನಿಮ್ಮಿಷ್ಟ ದೈವವು ನಾನೆಂದನೆ, ನಿನ್ನ ಮಗನೇನೆ ಗೋಪಿ. ಇನ್ನೊಬ್ಬಳು ಹೇಳಿದ್ಲು, ಕೃಷ್ಣ ಬಂದಮ್ಮ, ನೇರವಾಗಿ ದೇವ್ರ ಮನೆ ಒಳಗೆ ಹೋದ. ಏನ್ ಮಾಡ್ತಿದ್ಯೋ ಕೃಷ್ಣ ಅಂದ್ರೆ, ದೇವರ ಪೆಟ್ಟಿಗೆ ತೆಗೆದು 1000 ನುಂಗಿದನೆ ಸಾಲಿಗ್ರಾಮವ. ಸಾಲಿಗ್ರಾಮ ನುಂಗಾಕ್ಬಿಟ್ಟಮ್ಮ, 1000 ಸಾಲಿಗ್ರಾಮ ಇತ್ತು. ದೇವನೇ ಇದೇನೆಂದರೆ, ನಿಮ್ಮ ಕಾಯುವ ದೈವವು ನಾನೆಂದನೆ, ನಿನ್ನ ಮಗನೇ ಗೋಪಿ. ನಾನೇ ಎದುರುಗಡೆ ಇರುವಾಗ ಸಾಲಿಗ್ರಾಮ ಯಾಕೆ ಅಂತ ನುಂಗಾಕಿಬಿಟ್ಟ ಅಂತ. ಪಾಪ ಇನ್ನೊಬ್ಬಳು ಪಾಪ ಗಂಡನನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಗಂಡ ಇಲ್ಲಿಂದ ಹೊಡೆದು ಇಲ್ಲಿವರೆಗೂ ಬಿಟ್ಟಿದ್ದಂತೆ ಜುಟ್ಟು. ಪಾಪ ಅಲ್ಲ ನೋಡಿದ್ರೆ ಹೊಟ್ಟೆ ಉರಿತಿತ್ತು ಎಲ್ಲರಿಗೂ ಕೂಡ. ಪಟ್ಟ ಮಂಡೆಯಲ್ಲಿ ವಾರಕ್ಕೊಂದು ದಿವಸ ಸ್ನಾನ ಮಾಡೋದಂತೆವ. ಸ್ನಾನ ಮಾಡಿಬಿಟ್ಟು ಹೊರಗಡೆ ಮಂಚ ಹಾಕೊಂಡು ತಲೆಯೆಲ್ಲ ಬೆರಿ ಬಿಟ್ಕೊಂಡು ಕೆಳಗಡೆ ಸಾಂಬ್ರಾಣಿ ಹೊಗೆ ಹಾಕೊಂಡು ಮಲಗಿರೋದಂತೆ. ಕೃಷ್ಣ ಬಂದ. ಅವನಿಗೆ ಬಿಟ್ಟ ಮಂಡೆಯಲ್ಲಿ ಪುರುಷತ ಮಲಗಿರಲು ಜುಟ್ಟ ಮಂಚದ ಕಾಲಿಗೆ ಕಟ್ಟಿ ಕೊಟ್ಟಿಗೆಗೆ ಬೆಂಕಿ ಅಂದ. ಹತ್ರ ಕೊಟ್ಟಿಗೆಗೆ ಬೆಂಕಿ ಬಿದ್ದಿದೆ, ಆಚಾರ್ಯ ಮಲಗಿದಿರಲ್ಲ ಅಂದ. ಅವ್ನು ಎದ್ದೇಳು ಅಷ್ಟರಲ್ಲಿ ಜುಟ್ಟು ಕಿತ್ತೋಯ್ತು. ನಮ್ಮ ಯಜಮಾನರ ಜುಟ್ಟಿಗೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೃಷ್ಣನ್ ಕೇಳಿದ್ರಂತೆ, ಯಾಕೋ ಕೃಷ್ಣ ಹಿಂಗೆ ಗೋಳೋಯ್ಕೋತಿ ಎಲ್ಲಾರ್ನು ಅಂದ್ರೆ, ಕೃಷ್ಣ ಹೇಳಿದ, ಹೌದು ಗೋಳೋಯ್ಕೋತಾನೆ. ಗೋಳೋಯ್ಕೋತ ಏನು ಮಾಡ್ಲಿ, ಅವ್ನು ಹಿಂಗ ಹೊಲಿಸ್ಕೋತ ನೋಡಿ ಕೃಷ್ಣ. ಯಾಕೆ ಗೋಳೋಯ್ಕೋತೀನಿ ಗೊತ್ತಾ? ಅಮ್ಮ ನೀನಲ್ಲವಂತೆ. ಅವರೆಲ್ಲ ನಮ್ಗೆ ಏನ್ ಹೇಳ್ತಾರೆ ಗೊತ್ತೇ? ಅಮ್ಮ ನೀನಲ್ಲವಂತೆ, ಪಿತನು ಗೋಪನಲ್ಲವಂತೆ, ಮಾತುಳನ ಭಯಕೆಯನ್ನ ಮಥುರೆಯಿಂದಲಿ ತಂದು ಕಾಸಿಗೆಯನ್ನ ನಿನಗೆ ಮಾರಿದರಂತೆ. ಹಿಂಗೆ ಹೇಳ್ತಾರೆ, ಸುಮ್ಮನಿರ್ಬೋದಾ? ಹೌದಾ? ಹಂಗೆಲ್ಲ ಹೇಳಿದ್ರ ಇನ್ ಸ್ವಲ್ಪ ಗೋಳೋಯ್ಕೋ ಅಂತ ಯಶೋಧ ಹೇಳಿದ್ರು ಅಂತ ಭಗವಂತ ಅಪೂರ್ವವಾದ ರೀತಿಯಲ್ಲಿ ಲೀಲೆಯನ್ನು ತೋರಿದ. ಪ್ರೌಢಲೀಲೆ, ಬಾಲಲೀಲೆ, ಪರೀಕ್ಷಿತ ರಾಜ ಎಲ್ಲವನ್ನು ಕೇಳಿ ಸಿದ್ಧೋಸ್ಮಿ ಅನುಗ್ರಹೀತೋಸ್ಮಿ ಭವತ ಕರುಣಾತ್ಮನ ಶ್ರಾವಿತ ಯಚ್ಛಮೇ ಸಾಕ್ಷಾತ್ ಅನಾದಿ ನಿಧನೋಹರಿ ಅಂತ ನಾನು ಸ್ಫೂರ್ತನಾಗಿ ಬಿಟ್ಟೆ ಕೃಷ್ಣನ ಕಥೆಯನ್ನು ಕೇಳಿ ಅಂತ ಬಹಳ ಸಂತೋಷ ಪಟ್ಟನಂತೆ. ಅದೆಲ್ಲ ಆದ ಮೇಲೆ ಅವ್ರು ಹೇಳಿದ್ರು, ಹೇಳೋಷ್ಟು ಹೇಳಿದ್ದೀನಪ್ಪ, ಇನ್ನು ಮೇಲೆ ನಿನ್ನ ಕೆಲಸ, ನಾನು ಹೇಳೋದು ಹೇಳಿದ್ದೇನೆ, ಇನ್ನು ಧ್ಯಾನ ಮಾಡಿ ಕೃಷ್ಣನನ್ನು ಒಲಿಸಿಕೊಳ್ಳೋದು ನಿಮ್ಮ ಕೆಲಸ ಅಂತ ಹೇಳಿ ಅಲ್ಲಿಂದ ನೋಡಿ ಎಷ್ಟು
ನಿರ್ವ್ಯಾಜರಾಗಿ ನಿರ್ಲಿಪ್ತರಾಗಿ ಬಂದಿದ್ರು, ಅಷ್ಟೇ ನಿರ್ವ್ಯಾಜರಾಗಿ ನಿರ್ಲಿಪ್ತರಾಗಿ ಹೊರಟು ಬಿಟ್ರು ವಾಪಸ್. ಅವರು ಅದಕ್ಕೆ ಇತ್ಯುಕ್ತ ತಮ್ಮ ಅನುಜ್ಞಾಯ ಭಗವಾನ್ ಬಾದರಾಯಣಿ ಜಗಾಮ ಭಿಕ್ಷುವಿಸ್ಸಾಕಂ ನರದೇವಿಯನ್ನು ಪೂಜಿತ. ನೇರವಾಗಿ ಅವರು ಹೊರಟು ಬಿಟ್ರು. ಅಲ್ಲಿ ಆ ಶೃಂಗಿಯಿಂದ ಶಕ್ತನಾಗಿರ್ತಕ್ಕಂಥ ತಕ್ಷಕ ಬಂದಿದ್ದ, ಕಾಶ್ಯಪ ಅನ್ನುವ ಬ್ರಾಹ್ಮಣ ಮಧ್ಯದಲ್ಲಿ ಸಿಕ್ಕ. ದೊಡ್ಡ ಕಥೆ ಅದು. ಯಾಕಯ್ಯ ಅಂತ ಕೇಳಿದ. ಅವನು ದುಡ್ಡು ಕೊಡ್ತಾನೆ ಅಂತ ಹೋಗ್ತಾ ಇದ್ದೇನೆ, ಅದಕ್ಕೆ 10 ಪಟ್ಟು ಕೊಡ್ತೇನೆ ಅಂತ ಅವನನ್ನು ಕಳಿಸಿಬಿಟ್ಟ. ಗೊತ್ತಾಯ್ತು ಅವನಿಗೆ ಅದಕ್ಕೆ ಮಾವಿನ ಹಣ್ಣುಗಳು, ಅದರಲ್ಲಿ ಒಂದು ಹಣ್ಣಿನಲ್ಲಿ ತಾನು ಒಂದು ಸಣ್ಣ ಕೀಟವಾಗಿ ಕೂತು ಹೋದ. ಇಲ್ಲ ನೀನು ಸೂರ್ಯ ಮುಳುಗಿದನಲ್ಲ, ಒಂದು ವಾರ ಆಯಿತು ಸೂರ್ಯ ಮುಳುಗಿದ ಮೇಲೆ ನಿನ್ನ ಈ ವ್ರತವನ್ನ ಪೂರ್ಣ ಮಾಡು ಅಂತ ಹೇಳಿದರು. ಬ್ರಾಹ್ಮಣರು ನೈವೇದ್ಯ ಮಾಡಿ ತಂದಿದ್ದರ ತೋಳಿಂದ ಅದೇ ಹಣ್ಣಿಗೆ ಕೈ ಹಾಕಿದ. ಬಾಯಲ್ಲಿ ಕಚ್ಚಲಿಲ್ಲ. ಮುರಿದಾಗ ಅದರಲ್ಲಿ ಹುಳ ಬಂತಂತೆ, ತೆಗೆದುಕೊಂಡ ಕೈಯಲ್ಲಿ. ನಾವು ನೋಡಿದ ಹಾಹಾಕಾರೋ ಮಹಾನಾಸಿತ್ ಭುವಕೇದೀಶ ಸರ್ವತಃ ನೋಡಿದ. ಈಗೇನಾದರೂ ಇದು ನನ್ನನ್ನು ಕಚ್ಚಿಕೊಳ್ಳಲಿಲ್ಲ ಅಂದರೆ ಮೊದಲೇ ಬ್ರಾಹ್ಮಣರಿಗೆ ಲೋಕದಲ್ಲಿ ಮರ್ಯಾದೆ ಇಲ್ಲ, ಇರೋ ಮರ್ಯಾದೆಯಲ್ಲಿ ಹೋಗ್ಬಿಡ್ತದೋ ಕೃಷ್ಣ. ನಾನು ಭಾಗವತ ಕೇಳಿದ್ದು ಸತ್ಯವಾದರೆ, 7 ದಿನ ಭಾಗವತನ ನಿರ್ವ್ಯಾಜ್ಯದಿಂದ ಕೇಳಿದ್ದಾದರೆ ಈ ಸಣ್ಣ ಹುಳ ತಕ್ಷಕನಾಗಿ ನನ್ನನ್ನು ಕಚ್ಚಲಿ, ನನ್ನನ್ನು ಕೊಲ್ಲಿ ಅಂತ ಇಲ್ಲಿಟ್ಟುಕೊಂಡ. ಆ ತಕ್ಷಕ ಅಲ್ಲಿಂದ ಬಂದ. ನ್ಯಾಸ ದೇವ ನಿರಂಕುಶೇಶ್ವರ ದಯಾ ನಿರ್ಲೋನ ವಾಯಾನ್ವಯ ಆರ್ಧ ಅನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಅವ ಹೊರಗೆ ಹೋದ ಮೇಲೆ ತಕ್ಷಕ ಕಚ್ಚಿದ್ದು ಹೌದು, ಪರೀಕ್ಷಿತ ರಾಜನಿಗಲ್ಲ, ಪರೀಕ್ಷಿತ ರಾಜನ ದೇಹಕ್ಕೆ ಕಚ್ಚಿದ. ಉರಿದು ಹೋಯಿತು. ದೇವದುಂದವಯೋ ನೇದು ಗಂಧರ್ವಾಪ್ಸರ ಜಗ್ಮುಹು ವವೃಷುಹು ಪುಷ್ಪವೃಷ್ಟಾನಿ ವಿಬುಧ ಸಾಧುವಾದಿನ. ಎಲ್ಲರೂ ಕೂಡ ದೇವದುಂದವಿಗಳು ಮೊಳಗಿದುವಂತೆ ಎಲ್ಲೆಲ್ಲ ಕಡೆಯಿಂದಲೂ ಪುಷ್ಪವೃಷ್ಟಿ ಆಯಿತು. ನೀ ಧನ್ಯ ಪರೀಕ್ಷಿತ ಅಂತ ಪ್ರತಿಯೊಬ್ಬರು ಕೂಡ ಪರೀಕ್ಷಿತ ರಾಜನನ್ನು ಹೊಗಳಿದರು ಅನ್ನುವಲ್ಲಿಗೆ ಭಾಗವತ ಒಂದು ಹಂತದಲ್ಲಿ ಮುಗಿಯುತ್ತದೆ. ಭಾಗವತದ ಕೊನೆಯ ಶ್ಲೋಕ ಇದು ನಮಗೆ ಪ್ರೇಯರ್ ಆಗಿತ್ತು. ನಾವು MS ಕಾಲೇಜಲ್ಲಿ ಓದುವಾಗ ಇದು ಪ್ರೇಯರ್ ನಮಗೆ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗ ಜ್ಞಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಇದ್ದಿದ್ರಲ್ಲಿ ಸ್ವಲ್ಪ ಧರ್ಮ ಬದುಕಿದ ಕಾಲ ಆವಾಗ ಇದು ನಮಗೆ ಪ್ರೇಯರ್ ಆಗಿತ್ತು. ಇದು ಕೊನೆ ಶ್ಲೋಕ. ಆಚಾರ್ಯರು ಮುಗಿಸ್ತಾರೆ. ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ ನಾರಾಯಣಾಯ ಹರಿಯೇ ನಮಃ ಪ್ರೇಷ್ಠತಮಾಯ ಮೇ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಮುಗಿಸ್ತಾರೆ. ಭಾಗವತ ಅದು ಕೃಷ್ಣನ ಕಥೆ. ವಿಶೇಷವಾಗಿ ಕೃಷ್ಣನ ಕಥೆ ಅದು ವಾದಿರಾಜರ ಬಾಯಲ್ಲೇ ಕೇಳಬೇಕು, ವಾದಿರಾಜರೇ ಅದನ್ನು ಹೇಳಬೇಕು. ಬೇರೆ ಯಾರು ಹೇಳಿದರೂ ಕೂಡ ಕೃಷ್ಣನ ಕಥೆ ಅದು ಅತೃಪ್ತದ ಕಥೆಯಾಗಿ ಬಿಡುತ್ತದೆ. ಒಂದು ಹಂತದಲ್ಲಿ ನಮಗೆ ತೃಪ್ತಿ ದೊರಕಬೇಕು, ಅದು ವಾದಿರಾಜ ಗುರುಸಾರ್ವಭೌಮರ ಬಾಯಿಂದ ಬಂದರೆ ಅದು ಪ್ರಖಾಂಡವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಷೋಡಶೋಪಚಾರದ ರೀತಿ, ಅದಕ್ಕೆ ಷಡ್ರಸೋಪೇತವಾಗಿರ್ತಕ್ಕಂಥ ರಸವನ್ನು ಉಣಿಸ್ತದೆ ಅಂತ ಹೇಳಿ 7 ದಿನದ ಕಥೆ. ಏನಕ್ಕೂ 7 ದಿನ ಸಾಲುವುದಿಲ್ಲ. ಸಾಲಲ್ಲ ಅಂತ ನಮ್ಗೆ ಗೊತ್ತಾಗಲಿ ಅಂತಲೇ 7 ದಿನ ಇಡೋದು. ಯಾಕೆಂದರೆ ಎಷ್ಟು ದಿನ ಕೇಳಿದ್ರು ಕೂಡ ಅದು 7 ದಿನದ ಕಥೆ. ಒಂದು ಹಂತದಲ್ಲಿ ಇದಕ್ಕೆ ನಾನು ಯಾರ ಮನೆಗೆ ಹೋದರೂ ಕೂಡ ಒಂದು ಮಾತ್ರ ಹೇಳೋದು, ಒಂದೊಂದು ಭಾಗವನ್ನು ಕೊಡೋದು. ನಾನು ಹಂಗೆ ಮಾಡ್ತಿರೋದು ಈಗ. ಹಾಗಾಗಿ 14 ವರ್ಷ ಆಗಿದೆ. ಅದಕ್ಕೆ ಏನು ಅಂದರೆ, ಒಂದು ಧ್ರುವರಾಜನ ಕಥೆ, ಅದು 15 ದಿನದಲ್ಲಿ ಧ್ರುವರಾಜನ ಕಥೆ, 15 ದಿನದಲ್ಲಿ ಪ್ರಹ್ಲಾದ ರಾಜನ ಕಥೆ, 15 ದಿನದಲ್ಲಿ ಜಡಭರತನ ಕಥೆ. ಒಂದೊಂದು ತೆಗೆದುಕೊಂಡು 15 ದಿನದಲ್ಲಿ ಎಷ್ಟು ಗೀತೆಗಳಿವೆ? ಅವಧೂತ ಗೀತೆ ಇದೆ. 1 ತಿಂಗಳು ಅವಧೂತ ಗೀತೆಯನ್ನು ಹೇಳಬೇಕು. ಆ ಒಂದೊಂದು ಭಾಗ ತೆಗೆದುಕೊಂಡು ಹೋದರೆ ಅಲ್ಲಿ ಒಂದು ಹಂತಕ್ಕಾದರೂ ಕೂಡ ಭಾಗವತವನ್ನ ನಾವು ಸ್ವಲ್ಪವಾದರೂ ನೋಡ್ದಂಗೆ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ 7 ದಿನ, ಈಗ ನಾನು ಹಿಂಗೆ ಹೇಳಿದ್ನ 7 ದಿನ ಹಾಗೆ ಹೇಳಬೇಕು, ಬೇರೆ ಯಾವುದನ್ನು ಮುಟ್ಲಿಕ್ಕಾಗಲ್ಲ. ಇದು ಪುರಂಜನೋಪಾಖ್ಯಾನ ಹೇಳಲಿಕ್ಕಾಗಲ್ಲ, ಬೇರೆ ಯಾವ ಕಥೆಗಳು ಬಂದಿದ್ದು ಯಾವುದು ವೇನನ ಕಥೆ ಆಗಲಿ, ಆಮೇಲೆ ಮಿಕ್ಕ ಯಾವ ಕಥೆಗಳನ್ನು ಕೂಡ ಹೇಳಲಿಕ್ಕಾಗಲ್ಲ. ಸುಧಾಮನ ಕಥೆ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಹೇಳಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಕೇಳಿ ಸಂತುಷ್ಟರಾದರೆ ಭಗವಂತ ಇನ್ನಷ್ಟು ಕೇಳುವಂತಹ ಯೋಗ, ಯೋಗ್ಯತೆ, ಭೋಗ, ಭಾಗ್ಯ ಎರಡನ್ನು ಭಗವಂತ ಕೊಡುವವನಾಗಲಿ ಎನ್ನುವ ಕಾರಣದಿಂದ ಇದೊಂದು ಪುಟ್ಟ ಪ್ರಾರ್ಥನೆ. ಹೋದ ಕಡೆಯಲ್ಲೆಲ್ಲ ಹೇಳ್ತೇನೆ, ಅದೇ ನಾನೇ ಬರಬೇಕು ಅಂತಿಲ್ಲ, ನೀವು ಯಾರ ಕೈಯಲ್ಲಿ ಹೇಳಿಸಿದ್ರು ಸರಿಯೇ. ಅದು ಆ ಭಾಗವನ್ನು ತೆಗೆದುಕೊಂಡು ಹೇಳ್ರಿ. ಅದು ನಮಗೂ ಸ್ವಾರ್ಥ ಇರ್ತದೆ. ನಾವೇನು ಸರಕಸ ನಂದಾದಿಗಳ ಥರ ಆಕಾಶದಿಂದ ಉದುರಿದವರೇನಲ್ಲ. ನಮಗೂ ಸ್ವಲ್ಪ ಸ್ವಾರ್ಥ. ನಮ್ಮ ಕೈಲೇ ಹೇಳು ಸರಿ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ, ಖಂಡಿತವಾಗಿ ಕೂಡ ಸಂಭಾವನೆ ದೃಷ್ಟಿಯಿಂದಲ್ಲ. ನಿಮ್ಮ ಜೊತೆಯಲ್ಲಿ ನಿಮಗಿಂತ ಜಾಸ್ತಿ ಭಗವಂತನ ಗುಣಗಾನದಲ್ಲಿ ಮಿಂದೆ ಹೇಳುವವರು ನಾವು. ನೀವಾದರೂ ಅವಾಗ ಇವಾಗ 1 ನಿಮಿಷ ಕಣ್ಮುಚ್ಚಿ ನಿದ್ದೆ ಮಾಡಿಬಿಡ್ಬೋದು. ನಾನಂತೂ ನಿದ್ದೆ ಮಾಡೋಂಗಿಲ್ವಲ್ಲ. ಅದಕ್ಕೆ ಪೂರ್ತಿ ಹೇಳುವಾಗ ಈ ಕಾರಣಕ್ಕೋಸ್ಕರವಾಗಿ ಮನೆಯಲ್ಲಿ 2-3 ಗಂಟೆಗಳ ಕಾಲ ಅವಲೋಕನ ಮಾಡಬೇಕಾಗ್ತದೆ. ಭಗವತ್ ತತ್ವಗಳನ್ನು ಚೆನ್ನಾಗಿ ನಾವು ಸ್ವಲ್ಪ ಅದನ್ನು ಅರ್ಥಕೊಂಡು ನಿಮ್ಗೆ ಹೇಳುವಂತಹ ಒಂದು ಭಾಗ್ಯ, ಅದರಲ್ಲಿ ನಾನು ನಿಂದೆ ಹೇಳುವಂಥ ಭಾಗ್ಯ, ಪರಸ್ಪರ ಕೊಡುಕೊಳ್ಳುವಿಕೆ, ಇಬ್ಬರೂ ಉದ್ಧಾರವಾಗುವುದಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಭಾಗವನ್ನು ಇಟ್ಕೊಂಡಿದ್ದೇನೆ. 43 ವರ್ಷಗಳು ಭಗವಂತ ಉಪನ್ಯಾಸದ ಈ ಒಂದು ರಂಗದಲ್ಲಿ ಕಳಿಸಿಬಿಟ್ಟ.
50 ಪರಾರ್ಧವಾಯಿತು, ಆಯಿತು. ಅದು 50 ಮುಗಿದು ಪೂರ್ವಾರ್ಧ ಆಗಿ ಉತ್ತರಾರ್ಧದಲ್ಲಿ ಕಾಲಿಟ್ಟಿದ್ದೇವೆ. ಭಗವಂತ ಇನ್ನೊಂದು 50 ವರ್ಷ ಇದೇ ಮಾರ್ಗದಲ್ಲಿ ಇಡ್ಲಿ ಅಂತ ಪ್ರಾರ್ಥನೆ. ಯಾಕೆ ಅಂದರೆ ಒಂದಂತೂ ಗ್ಯಾರಂಟಿ ಇದೆ, ಪುರಾಣಿಕರ ಸತ್ತ ಮೇಲೆ ಖಂಡಿತ ಮನುಷ್ಯರಾಗಿ ಹುಟ್ಟಲ್ಲ. ಶ್ವಾನ ಯೋನಿಂ ಸಮಷ್ಣುತೆ ಅಂತ ರಾಮದೇವರ ಮಾತು. ಪುರಾಣಿಕರು ಯಾಕೆಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇವೋ ಏನು ಮಾಡಿದ್ದೇವೋ ಗೊತ್ತಿಲ್ಲ, ಆದಷ್ಟು ಗೊತ್ತಿದ್ದು ಮಾಡಿರ್ಲಿಕ್ಕಿಲ್ಲ. ಗೊತ್ತಿಲ್ಲದೆ ಮಾಡಿದರೆ ಕರ್ಮ ಹುಣಿ ಹೋಗ್ಬೇಕಾದ್ರೆ ನಾಯಿಯಾಗಿ ಹುಟ್ಟಬೇಕಂತೆ. ಆಚಾರ್ಯರಾದವರು ಅಕಸ್ಮಾತ್ ತಪ್ಪಿ ನಿಮ್ಮ ಮನೆ ಹತ್ರ ಬಂದರೆ ಹುಚ್ಚರನ್ನ ಹಾಕ್ರಿ, ಹೊಡೆಗಿಟ್ಟು ಕಳಿಸ್ಕೊಡ್ಬೇಡ್ರಿ ವಸತಿ ಬಂದರೆ ಅಂತ ಅದಕ್ಕೆ ಹೇಳಿದ್ದು. ಅದಕ್ಕೆ ತಪ್ಪಿಸ್ಕೊಳ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡ್ಬೇಕು. ಜಪದಪಾದಿಗಳನ್ನು ಮಾಡಿಕೊಂಡು ಭಗವಂತನ ಗುಣಗಾನದಲ್ಲಿ ಹಿಂದೆದ್ರೆ ಏನು ಅಂತ ಸರಿಗೆ ಹೇಳದೇ ಇದ್ದವರು ಅಂತ. ಸರಿಯಾಗಿ ಹೇಳದವ್ರು ಯಾರು ಹುಟ್ಟುವುದಿಲ್ಲ. ಸರಿಗೆ ಹೇಳದೆ ಬರೀ ದುಡ್ಡು ಕಾಸಿಗೋಸ್ಕರವಾಗಿ ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಂದ್ರೆ ಮುಕ್ಕಾಲು ಗಂಟೆ, ಹಿಂಗೆ ಟೈಮ್ ನೋಡ್ಕೊಂಡು ಹೇಳುವುದೆಲ್ಲ ಇದೆಯಲ್ಲ, ಅವೆಲ್ಲವೂ ಕೂಡ ಪಾಪಕಾರಕ ಅನ್ನೋ ಕಾರಣಕ್ಕೆ